ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಗುರು. ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ನಾನು ಸಂಡೇನೇ ಹೇಳಿದ್ದೆ. ಅದೇ ರೀತಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ, ಅದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಗುರು. ಈ ಎಲಿಮಿನೇಷನ್ನು ಫೇರಾ ಅನ್ಫೇರಾ ಅಂತ ಈ ವಿಡಿಯೋನ ಪೂರ್ತಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಫೇರ್ ಆಗಿದೆಯಾ ಅನ್ಫೇರ್ ಆಗಿದೆಯಾ ಅಂತ. ಈ ಸೀಸನ್ನು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ಡು, ಮಾಸ್ ಎಲಿಮಿನೇಷನ್ನು, ಗ್ರ್ಯಾಂಡ್ ಲೈನ್ಸ್ 2.0 ಸುಮಾರು ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ 13 ಜನ ನಾಮಿನೇಟ್ ಆಗಿದ್ರು. 4 ಜನ ಫೈನಲಿಸ್ಟ್ ಬಿಟ್ಟು ಇನ್ನು ಉಳಿದವರು ಎಲ್ಲರೂ ನಾಮಿನೇಟ್ ಆಗಿದ್ರು. ವೋಟಿಂಗ್ ಲೈನನ್ನು ಆನ್ ಮಾಡಿದರು. ಬಟ್ ವೋಟಿಂಗ್ ಲೈನ್ ಅನ್ನೋದು ತುಂಬ ಶಾರ್ಟಾಗಿ ಇಟ್ಟಿದ್ರು. ಬುಧವಾರ 11 ಗಂಟೆಗೆ, ಮಾರ್ನಿಂಗ್ 11 ಗಂಟೆಗೆ ವೋಟಿಂಗ್ ಲೈನ್ಸನ್ನು ಕ್ಲೋಸ್ ಮಾಡಿ ಮಿಡ್ ವೀಕ್ ಎಲಿಮಿನೇಷನನ್ನು ಮಾಡಿದ್ದಾರೆ. ಇದರಲ್ಲಿ ನನಗನ್ಸಿರೋ ಪ್ರಕಾರ ವೋಟಿಂಗ್ ಪ್ರಕಾರನೇ ಎಲಿಮಿನೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹೌಸ್ಮೇಟ್ಸು ವೋಟ್ ಹಾಕಿ ಅವರನ್ನು ಆಚೆ ಕಳಿಸಿದ್ರು ಕೂಡ ವೋಟಿಂಗ್ ಪ್ರಕಾರನೇ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಯಾಕೆಂತಂದರೆ ಅವ್ರ ಪರ್ಫಾರ್ಮೆನ್ಸು ಅದೇ ಥರನೇ ಇದೆ, ಅವ್ರಿಗೆ ವೋಟ್ ಬಂದಿರೋದು ಅದೇ ಥರನೇ ಇದೆ. ನಥಿಂಗ್ ಕಂಟೆಂಟ್ ಗುರು ಬಿಗ್ ಬಾಸ್ ಹೌಸಲ್ಲಿ ಅಂತ ಅವರು ಹೇಳ್ಬೋದು. ಡಬಲ್ ಎಲಿಮಿನೇಷನ್ ಏನಿಲ್ಲ ಗುರು. ನನಗಿರೋ ಅಪ್ಡೇಟು ಸಿಂಗಲ್ ಎಲಿಮಿನೇಷನ್ ಆಗಿದೆ ಅಂತಲೇ ಇರ್ತಕ್ಕಂಥ ಅಪ್ಡೇಟು. ಯಾರಪ್ಪ ಎಲಿಮಿನೇಟ್ ಆಗಿರೋದು ಅಂತಂದರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗಿ ಆಚೆ ಬಂದಿರೋದು ಬೇರೆ ಯಾರೂ ಅಲ್ಲ, ಡಾಗ್ ಸತೀಶ್ ಅಣ್ಣ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ. ಇಷ್ಟು ದಿನ ಅವ್ರದ್ದೇ ಆದ ಶೈಲಿಯಲ್ಲಿ ಆಟ ಆಡಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಡಿಸರ್ವು ಇಲ್ಲ ಅಂತಲೇ ನಾನು ಅಂದ್ಕೊತೀನಿ ಗುರು. ಯಾಕೆಂತಂದರೆ ಏನು ಅಷ್ಟೊಂದು ಗೇಮು ಆಡಿಲ್ಲ, ಆಕ್ಟಿವ್ ಆಗಿಲ್ಲ, ಎಂಟರ್ಟೈನ್ಮೆಂಟು ಮಾಡಿಲ್ಲ. ಸೊ ಎಲಿಮಿನೇಟ್ ಆಗಿರೋದು ಫೇರೇ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.